ನಮಸ್ಕಾರ, ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇನ್ನು ಜನಪದ ಕಲಾವಿದರ ಬಳಗ ಬೀದರ್ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಬೀದರ್ ಇನ್ನು ನಾಡೋಜ ಗೌರವ ಪುರಸ್ಕೃತ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರಿಗೆ ಅಭಿನಂದನಾ ಸಮಾರಂಭ ಹಾಗೂ ನಾಡಿನ ಹಿರಿಯ ರಂಗ ಸಂಘಟಕ ಶ್ರೀ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರಿಗೆ ಗೌರವಾರ್ಪಣೆ ತತ್ವಪದಕಾರರ ಸಮಾವೇಶ ಜನಪದ ಕಲಾವಿದರ ಬಳಗದ 7ನೇ ವಾರ್ಷಿಕೋತ್ಸವ. ಇನ್ನು ಇದು 7 ದಿನಗಳ ರಾಜ್ಯ ಮಟ್ಟದ ನಾಟಕೋತ್ಸವ. ಇನ್ನು 7 ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಸೋನಾರೆ ಎಕ್ಸ್‌ಪ್ರೆಸ್ ಕನ್ನಡ ದಿನಪತ್ರಿಕೆ ಬಿಡುಗಡೆ. 7 ದಿನವೂ ನಾಟಕ ಉಚಿತ ಪ್ರವೇಶ. ದಿನಾಂಕ 21ರಿಂದ 27ನೇ ಮಾರ್ಚ್ 2024ರವರೆಗೆ. ಸಮಯ ಸಾಯಂಕಾಲ 6:15ಕ್ಕೆ. ಸ್ಥಳ ಪೂಜ್ಯ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರ ಬೀದರ್. ಸಹಯೋಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇನ್ನು ದಿನಾಂಕ 21/3/2024 ಗುರುವಾರ. ಸಮಯ ಸಾಯಂಕಾಲ ಸಂಜೆ 6:15ಕ್ಕೆ. ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ. ಇನ್ನು ಉದ್ಘಾಟಕರಾಗಿ ಶ್ರೀಮತಿ ಪದ್ಮಶ್ರೀ ಜೋಸಲ್ಕರ್, ಮಾಜಿ ನಿರ್ದೇಶಕರು, ಗೋವಾ ಅಕಾಡೆಮಿ ಹಾಗೂ ರಂಗಭೂಮಿ ಕಲಾವಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಬಸವರಾಜ್ ತನ್ನೂರು, ಉದ್ಯಮಿಗಳು ಬೀದರ್. ಅತಿಥಿಗಳು ಬಸವರಾಜ್ ಹೋಗಾರ್, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗ. ಸಿದ್ದರಾಮ್ ಸಿಂಧೆ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್. ದಿಗಂಬರ್ ಮಡಿವಾಳ್, ಸದಸ್ಯರು, ನಗರಸಭೆ ಬೀದರ್. ಶ್ರೀಮತಿ ಭಾನು ಪ್ರಿಯಾರಳಿ, ಮುಖ್ಯಸ್ಥರು, ಸವಿಗಾನ ಸಂಗೀತ ಅಕಾಡೆಮಿ ಬೀದರ್. ಶ್ರೀಮತಿ ರಾಣಿ ಸತ್ಯಮೂರ್ತಿ, ನಿರ್ದೇಶಕರು, ನಾಟ್ಯಶ್ರೀ ನೃತ್ಯಾಲಯ ಬೀದರ್. ಇನ್ನು ಉದಯ್ ಶೆಟ್ಟಿ, ಮಾಲೀಕರು, ಕಾಮತ್ ಹೋಟೆಲ್ ಬೀದರ್. ನಿರೂಪಣೆ ಶ್ರೀ ಸುನೀಲ್ ಕಡ್ಲೆ. ಸ್ವಾಗತ ಯೇಸುದಾಸ್ ಅಲಿಯಂಬರೆ. ತತ್ವಪದ ಗಾಯನ ನಾರಾಯಣಪ್ಪ ಮಾಡ್ಶಿರ್ವಾರ್ ಹಾಗೂ ಸಂಗಡಿಗರು ಸೇನ್ನೂರು. ನಾಟಕ ಜೊತೆಗಿರುವನು ಚಂದಿರ. ಇನ್ನು ರಚನೆ ಜಯಂತ್ ಕಾಯ್ನಿ. ನಿರ್ದೇಶನ ಹುಲಿಗಪ್ಪ ಕಟ್ಟಿಮನಿ. ದಿನಾಂಕ 22/3/2024 ಶುಕ್ರವಾರ. ಸಮಯ ಸಾಯಂಕಾಲ 6:15ಕ್ಕೆ. ನಾಟಕ ತಾಳಿಯ ತಕರಾರು. ಇನ್ನು ಅದಕ್ಕೆ ರಚನೆ KN ಸಾಳಂಕೆ. ನಿರ್ದೇಶನ ಮಾಲ್ತೇಶ್ ಆರ್ಬಡಿಗೆ. ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಅಕ್ಕ ಗಂಗಾಂಬಿಕೆ, ಶಿವಶರಣ ಹರಳಿಯ ಪೀಠ ಬಸವ ಕಲ್ಯಾಣ. ಉದ್ಘಾಟಕರು ಡಾಕ್ಟರ್ ಗುರುಮ್ಮ ಸಿದ್ದಾರೆಡ್ಡಿ, ಅಧ್ಯಕ್ಷರು ಸಿದ್ದಾರೆಡ್ಡಿ ಫೌಂಡೇಶನ್ ಬೀದರ್. ಮುಖ್ಯ ಅತಿಥಿಗಳು ಶ್ರೀ ಮಹೇಶ್ ವಿ ಪಾಟೀಲ್, ನಿಕಟಪೂರ್ವ ನಿರ್ದೇಶಕರು, ರಂಗಾಯಣ ಕಲಬುರಗಿ. ಡಾಕ್ಟರ್ ರಾಮಚಂದ್ರ ಗಣಾಪುರ್, ಹಿರಿಯ ಸಾಹಿತಿಗಳು, ಬೀದರ್ ವಿಶ್ವವಿದ್ಯಾಲಯ ಬೀದರ್. ಲೋಕೇಶ್, ಪ್ರಾಂಶುಪಾಲರು, ಮಾತಾ ಮಾಣಿಕೇಶ್ವರಿ ಪದವಿ ಪೂರ್ವ ಕಾಲೇಜು ಬೀದರ್. ಶ್ರೀಮತಿ ಮಂಗಲಾ ಭಾಗವತ್, ಸಾಹಿತಿಗಳು ಬೀದರ್. ಗುರುದೇವ, ಪ್ರಧಾನ ಕಾರ್ಯದರ್ಶಿಗಳು, ಬೆಳಗು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಟ್ರಸ್ಟ್ ಬೀದರ್. ಶ್ರೀಮತಿ ಮಹೇಶ್ವರಿ ಹೆಡೆ, ಸಾಹಿತಿಗಳು ಬೀದರ್. ದಯಾನಂದ್ ಶೆಟ್ಟಿ, ಮಾಲೀಕರು, ಹೋಟೆಲ್ ಆಮಂತ್ರಣ ಬೀದರ್. ಇನ್ನು ನಿರೂಪಣೆ ಸುನಿಲ್ ಭಾವಿಕಟ್ಟಿ. ಸ್ವಾಗತ ಶ್ರೀ ಚಂದ್ರಕಾಂತ್ ಹಳಗೇಡ್ಕರ್. ತತ್ವಪದ ಗಾಯನ ಸಂಜುಕುಮಾರ್ ಸ್ವಾಮಿ ಹಾಗೂ ಸಂಗಡಿಗರು ಬೀದರ್. ದಿನಾಂಕ 23/3/2024 ಶನಿವಾರ. ಸಮಯ ಸಾಯಂಕಾಲ 6:15ಕ್ಕೆ. ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಸಿದ್ದರಾಮ ಶರಣರು, ಬೆಲ್ದಾಳ್ ಬಸವಾಶ್ರಮ ಕೌಟಾಬಿ. ಉದ್ಘಾಟಕರಾಗಿ ಶ್ರೀ ಮಲ್ಲಿಕಾರ್ಜುನ್ ಶೇಖ್, ಅಧ್ಯಕ್ಷರು, ಆದರ್ಶ್ ಕನ್ನಡ ಬಳಗ ಮಹಾರಾಷ್ಟ್ರ. ಮುಖ್ಯ ಅತಿಥಿಗಳು ಶ್ರೀ ಸುರೇಶ್ ಚನ್ಶೆಟ್ಟಿ, ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್. ಅತಿಥಿಗಳು ಚಂದ್ರಿಕಾಂತ್ ಎಂ ಶಾಬಾದ್ಕರ್, ಜಿಲ್ಲಾ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೀದರ್. ರಾಜೇಂದ್ರ ಕುಮಾರ್ ಗಂಗೆ, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಮಾರುತಿ ಬೌದ್ಧೆ, ರಾಜ್ಯ ಸಂಘಟನಾ ಸಂಚಾಲಕರು, ಕರಾದ ಸ ಬೆಂಗಳೂರು. ಶ್ರೀಮತಿ ಮಲ್ಲಮ್ಮ ಆರ್ ಪಾಟೀಲ್, ಸದಸ್ಯರು, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಕಸಾಪ ಬೆಂಗಳೂರು. ಶ್ರೀಮತಿ ಶಾರದಾಬಾಯಿ ಎನ್ ಕಲ್ಮ್ಕರ್, ಶಿಶು ಅಭಿವೃದ್ಧಿ ಯೋಜನಾ ತಾಲೂಕಾ ಅಧಿಕಾರಿಗಳು ಬೀದರ್. ಶ್ರೀಮತಿ ನಾಗವೇಣಿ ಶಂಕರ್, ಕೋಲಾರ್, ಮಾಲೀಕರು, ಊಟದ ಮನೆ ಬೀದರ್. ಇನ್ನು ನಿರೂಪಣೆ ಶ್ರೀ ದೇವಿದಾಸ್ ಜೋಶಿ. ಸ್ವಾಗತ ಶ್ರೀ ವಿಜಯಕುಮಾರ್ ಸೋನಾರೆ. ತತ್ವಪದ ಗಾಯನ ಚಂಪಣ್ಣ ಹಸ್ಮಗಲ್ ಹಾಗೂ ಸಂಗಡಿಗರು, ಮಸ್ಕಿ, ರಾಯಚೂರು ಜಿಲ್ಲೆ. ಇನ್ನು ನಾಟಕ ಕಲ್ಯಾಣದ ಬಾಗಿಲು. ರಚನೆ ಡಾಕ್ಟರ್ ನಟರಾಜ್ ಬುದಾಳು. ನಿರ್ದೇಶನ ಸಿ ಬಸವಲಿಂಗಯ್ಯ. ದಿನಾಂಕ 24/3/2024 ರವಿವಾರ. ಸಮಯ ಸಾಯಂಕಾಲ 6:15ಕ್ಕೆ. ನಾಟಕ ಚೋರ ಚರಣದಾಸ. ರಚನೆ ಹಬೀಬ್ ತಸ್ವೀರ್. ನಿರ್ದೇಶನ ಮಂಡ್ಯ ರಮೇಶ್. ದಿವ್ಯ ಸಾನ್ನಿಧ್ಯ ಉದ್ಘಾಟಕರು ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ. ಮಲ್ಲಿಕಾರ್ಜುನ್ ಕಲ್ವಾ, ಉದ್ಯಮಿಗಳು ಹಾಗೂ ಪತ್ರಕರ್ತರು, ಹೈದರಾಬಾದ್, ತೆಲಂಗಾಣ. ಶ್ರೀನಿವಾಸ್ ಜಿ ಕಪ್ಪಣ್ಣ, ಮಾಜಿ ಅಧ್ಯಕ್ಷರು, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು. ಗೋವಿಂದ್ ರೆಡ್ಡಿ ಭಾಸೆ, ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆ ಬೀದರ್. ಚನ್ನಬಸವಣ್ಣ SL ಪಾಪೋಸೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್. ಡಾಕ್ಟರ್ ಅಬ್ದುಲ್ ಖದೀರ್, ಅಧ್ಯಕ್ಷರು, ಶಾಹೀನ್ ಶಿಕ್ಷಣ ಸಂಸ್ಥೆ. ಸುರೇಶ್, ಸಹಾಯಕ ನಿರ್ದೇಶಕರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್. ಪ್ರಕಾಶ್ ಅಂಗಡಿ, ಪ್ರಧಾನ ಕಾರ್ಯದರ್ಶಿಗಳು, ಕಕಕ ಒಕ್ಕೂಟ ಕೇಂದ್ರ ಸಮಿತಿ. ಮೋಹನ್ ಕುಮಾರ್, ವೇದ ಕನ್ನಡ ಚಲನಚಿತ್ರ ಹಾಡುಗಾರರು. ಜುಂಜಪ್ಪನ ಪದ. ಟಿಂಗ್ರಿ ನರೇಶ್, ಉಪಾಧ್ಯಕ್ಷರು, ಕಕಕ ಒಕ್ಕೂಟ ಕೇಂದ್ರ ಸಮಿತಿ. ಶ್ರೀಮತಿ ಕಲಾವತಿ ಸೋನಾರೆ, ಹಿರಿಯ ಜಾನಪದ ಕಲಾವಿದರು ಬೀದರ್. ಜಾನಪದ ಗಾಯನ ನಿಸರ್ಗ ತಂಡದ ಕಲಾವಿದರು ಬೆಂಗಳೂರು. ಶಾಸ್ತ್ರೀಯ ನೃತ್ಯ ಮಯೂರಿ ಬಸವರಾಜ್, ಬಳ್ಳಾರಿ.
ಇನ್ನು ದಿನಾಂಕ 25/3/2024 ಸೋಮವಾರ, ಸಮಯ ಸಾಯಂಕಾಲ ಸಂಜೆ 6:15ಕ್ಕೆ ದಿವ್ಯ ಸಾನ್ನಿಧ್ಯ ಪೂಜ್ಯ ಕನ್ನಪೂರ್ಣ ಅಧ್ಯಕ್ಷರು ಬಸವಗಿರಿ ಪಾಟ್ನಾಶ್ ಬೀದರ್. ಉದ್ಘಾಟಕರು ಶ್ರೀಮತಿ ಪೂರ್ಣಿಮಾ ಜಾರ್ಜ್, ಅಧ್ಯಕ್ಷರು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಬೀದರ್. ಮುಖ್ಯ ಅತಿಥಿಗಳು ಡಾಕ್ಟರ್ ಜ್ಞಾನೇಶ್ವರ್ ನಿರ್ಗುಡೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೀದರ್. ಡಾಕ್ಟರ್ ಮಹೇಶ್ ಬಿರಾದರ್, ಜಿಲ್ಲಾ ಶಸ್ತ್ರಚಿಕಿತ್ಸಕರು ಬೀದರ್. ಡಾಕ್ಟರ್ ಸಂಗಾರೆಡ್ಡಿ, ತಾಲೂಕಾ ಆರೋಗ್ಯಾಧಿಕಾರಿಗಳು ಬೀದರ್. ಫರ್ನಾಂಡಿಸ್ ಇಪ್ಪಿಳ್ಗಾಂವ್, ಮಾಜಿ ಸದಸ್ಯರು ನಗರಸಭೆ ಬೀದರ್. ಶಿವಕುಮಾರ್ ಹೆಚ್ಎಂ, ರಾಜ್ಯಾಧ್ಯಕ್ಷರು ಯುವ ಸಂಘ ಸಂಸ್ಥೆಗಳ ಒಕ್ಕೂಟ ಬೆಂಗಳೂರು. ಪಣೀಂದ್ರ ಪ್ರಸಾದ್, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಯುವ ಸಂಸ್ಥೆಗಳ ಒಕ್ಕೂಟ ಬೆಂಗಳೂರು. ಶ್ರೀಮತಿ ಕನ್ಯಾಕುಮಾರಿ, ಹಿರಿಯ ಸಾಹಿತಿಗಳು ಬೀದರ್. ಶ್ರೀಮತಿ ಪುಷ್ಪ ಕನಕ, ಹಿರಿಯ ಸಾಹಿತಿಗಳು ಬೀದರ್. ಇನ್ನು ಅಧ್ಯಕ್ಷತೆ ಶ್ರೀ ವಿಜಯಕುಮಾರ್ ಸೋನಾರೆ, ಅಧ್ಯಕ್ಷರು ಜನಪದ ಕಲಾವಿದರ ಬಳಗ ಬೀದರ್. ನಿರೂಪಣೆ ಎಂಪಿ ಮುದಾಳೆ. ಸ್ವಾಗತ ನಾಗಶೆಟ್ಟಿ ಧರಂಪುರ್. ತತ್ವಪದ ಗಾಯನ ಶ್ರೀ ಸಂಜುಕುಮಾರ್ ಖಾಶಂಪುರ್ ಹಾಗೂ ಸಂಗಡಿಗರು ಖಾಶಂಪುರ್ ಬೀದರ್ ಜಿಲ್ಲೆ. ನಾಟಕ ಅಡುಗೆ ಮನೆಯಲ್ಲೊಂದು ಹುಲಿ. ರಚನೆ ಬಿ ಸುರೇಶ್. ನಿರ್ದೇಶನ ಮೇಘ ಸಮೀರ್. ಇನ್ನು ದಿನಾಂಕ 26/3/2024 ಮಂಗಳವಾರ, ಸಮಯ ಸಾಯಂಕಾಲ 6:15ಕ್ಕೆ ನಾಟಕ ಬೆತ್ತಲೆ ಅರಸನ ರಾಜರಹಸ್ಯ. ಇನ್ನು ರಚನೆ ಎಂಎಸ್ಕೆ ಪ್ರಭು. ನಿರ್ದೇಶನ ಮಂಡ್ಯ ರಮೇಶ್. ಉದ್ಘಾಟಕರು ಶ್ರೀ ಪ್ರೇಮ್ ಸಾಗರ್ ದಾಂಡೇಕರ್, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಬೀದರ್. ಮುಖ್ಯ ಅತಿಥಿಗಳು ಶ್ರೀ ಅವಿನಾಶ್ ಎಂಎ, ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್. ಅಬ್ದುಲ್ ಜಬ್ಬಾರ್, ಅಧ್ಯಕ್ಷರು ಕ್ಯಾಂಬ್ರಿಡ್ಜ್ ಶಿಕ್ಷಣ ಸಂಸ್ಥೆ ಬೀದರ್. ಶೇಖರ್ ಬಿರಾದರ್, ಅಧ್ಯಕ್ಷರು ಸಾಯಿ ಸ್ಫೂರ್ತಿ ಪಿಯು ಕಾಲೇಜ್ ಬೀದರ್. ಶ್ರೀಮತಿ ಅರುಂಧತಿ ಚಾಂದ್ಕೋಟೆ, ಹಿರಿಯ ಸಾಹಿತಿಗಳು ಬೀದರ್. ವಿಜಯಕುಮಾರ್ ಅಷ್ಟುರೆ, ಮಾಲೀಕರು ಕದಂಬ ನ್ಯೂಸ್ ಕನ್ನಡ ಬೀದರ್. ಶ್ರೀಮತಿ ರಾಜಮ್ಮ ಚಿಕ್ಪೇಟ್, ಹಿರಿಯ ಸಾಹಿತಿಗಳು ಬೀದರ್. ಶ್ರೀಮತಿ ಪುಣ್ಯವತಿ ವಿಸಾಜಿ, ಹಿರಿಯ ಸಾಹಿತಿಗಳು ಬೀದರ್. ಶ್ರೀ ಕೆ ಸತ್ಯಮೂರ್ತಿ, ಮಾಲೀಕರು ಕೃಷ್ಣದರ್ಶಿನಿ ಉಡುಪಿ ಹೋಟೆಲ್ ಬೀದರ್. ನಿರೂಪಣೆ ಅಂಬರೀಶ್ ಮಲ್ಲೇಶಿ. ಸ್ವಾಗತ ಶ್ರೀಮತಿ ಪಾರ್ವತಿ ಸೋನಾರೆ. ಇನ್ನು ತತ್ವಪದ ಗಾಯನ ಶಿವಕುಮಾರ್ ಪಾಂಜಾಳ್ ಹಾಗೂ ಸಂಗಡಿಗರು ಬೀದರ್. ಇನ್ನು ದಿನಾಂಕ 27/3/2024 ಬುಧವಾರ, ಸಮಯ ಸಾಯಂಕಾಲ 6:15ಕ್ಕೆ ಉದ್ಘಾಟಕರು ಶ್ರೀ ಸಂಗ್ರಾಮ್ ಇಂಗ್ಳೆ, ಹಿರಿಯ ರಂಗಕಲಾವಿದರು ಬೀದರ್. ಮುಖ್ಯ ಅತಿಥಿಗಳು ಜಗನ್ನಾಥ್ ಜಮಾದಾರ್, ನಿಕಟಪೂರ್ವ ಅಧ್ಯಕ್ಷರು ಅಂಬಿಕರ ಚೌಡಯ್ಯ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು. ಶ್ರೀಮತಿ ಸಿಂಧು ಎಚ್ಎಸ್, ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೀದರ್. ಶ್ರೀ ಸದಾಶಿವ ಬಡ್ಗೆ, ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೀದರ್. ಶ್ರೀ ಶರಣಪ್ಪ ಬಿರಾದರ್, ಪ್ರಾಂಶುಪಾಲರು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಗೋಡಂಪಳ್ಳಿ. ಶ್ರೀ ಎಂಎಸ್ ಮನೋಹರ್, ತಾಲೂಕಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್. ಶ್ರೀಮತಿ ಉಷಾ ಪ್ರಭಾಕರ್, ಹಿರಿಯ ನೃತ್ಯ ಕಲಾವಿದರು ಬೀದರ್. ಶ್ರೀಮತಿ ಲಕ್ಷ್ಮೀ ಅಬ್ರಾಹಂ, ತಾಲೂಕಾ ಹಿರಿಯ ಸಂರಕ್ಷಣಾಧಿಕಾರಿಗಳು ಬೀದರ್. ಡಾಕ್ಟರ್ ಶ್ರೇಯಾ ಮಹೇಂದ್ರಿಕರ್, ಸಾಹಿತಿಗಳು ಬೀದರ್. ಶ್ರೀಮತಿ ಲಲಿತಾ ಲೋಕು ಪವಾರ್, ಸದಸ್ಯರು ಕಕಕ ಒಕ್ಕೂಟ ಕೇಂದ್ರ ಸಮಿತಿ. ಸುಬ್ರಹ್ಮಣ್ಯ ಕಾರಂತ, ಮಾಲೀಕರು ಕಾರಂತ ಉಡುಪಿ ಹೋಟೆಲ್ ಬೀದರ್. ನಿರೂಪಣೆ ಶ್ರೀ ದೇವಿದಾಸ್ ಚಿಮ್ಕೋಡ್. ಸ್ವಾಗತ ಸುಧಾಕರ್ ಯಲ್ಲಾನೂರ್. ತತ್ವಪದ ಗಾಯನ ಶ್ರೀ ಸಂಜುಕುಮಾರ್ ಉಜ್ನಿ ಹಾಗೂ ಸಂಗಡಿಗರು, ಉಜ್ನಿ ಬೀದರ್ ಜಿಲ್ಲೆ. ಇನ್ನು ನಾಟಕ ಪುಕ್ಸೆಟ್ಟೆ ಪ್ರಸಂಗ ಬೀದರ್ ಸಮುದಾಯ ಕಲಾವಿದರಿಂದ. ರಚನೆ ಎಚ್ಆರ್ ಕೇಶವಮೂರ್ತಿ. ನಿರ್ದೇಶನ ಸುನೀಲ್ ಕಡ್ಲೆ. ಎಲ್ಲ ಸಮಸ್ತ ಬಂಧುಗಳಿಗೆ ಮನವಿ ಮಾಡಿಕೊಳ್ಳೋದಂದರೆ ಇದೇ ತಿಂಗಳ ದಿನಾಂಕ 21, 22, 23, 24, 25, 26, 27 27ರವರೆಗೆ ಅಂದರೆ 7 ದಿನಗಳ ರಾಜ್ಯ ಮಟ್ಟದ ನಾಟಕೋತ್ಸವವನ್ನು ಅಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ನಾಟಕಕ್ಕೆ ಸುಮಾರು ಜನ ಬೀದರ್ ಜಿಲ್ಲೆಯ ಸಾಹಿತಿಗಳು, ಕಲಾವಿದರು ಬಂದು ಬೀದರ್ನ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ದಿನ ಸಾಯಂಕಾಲ 6 ಗಂಟೆಗೆ ನಾಟಕ ನಡೀತಾ ಇದೆ. ಈ ನಾಟಕ ವಿಶೇಷ ಬೀದರ್ ಜಿಲ್ಲೆಯಲ್ಲಿ ರಂಗಭೂಮಿ ನಶಿಸಿ ಹೋಗಬಾರ್ದಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಜನಪದ ಕಲಾವಿದರ ಬಳಗ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದೀನಿ. ಈ ಉದ್ದೇಶ ಏನಂದರೆ, ಹಿಂದಿನ ಕಾಲದಲ್ಲಿ ಸುಮಾರು ನಾವಂತೂ ಸಣ್ಣವರಿದ್ದಾಗ ಹಳ್ಳಿಯಲ್ಲಿ ಒಂದು ಕೋಲಾಟದ ಮೂಲಕ ನಾಟಕ ಮಾಡ್ತಕ್ಕಂಥಾಗಲಿ, ಯುಗಾದಿ ಸಂದರ್ಭದಲ್ಲಿ ಎಲ್ಲ ತಾಯಿಂದಿರು ಮತ್ತು ಎಲ್ಲ ಊರು ಜನ ಕೂತ್ಕೊಂಡು ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಬರ್ತಕ್ಕಂಥದ್ದು ಈ ಕಲೆ. ಇದು ನಶಿಸಿ ಹೋಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಜನಪದ ಕಲಾವಿದರ ಬಳಗ ಸುಮಾರು 7 ವರ್ಷ ಸ್ಥಾಪನೆ ಮಾಡಿ 7 ವರ್ಷ ಆಯಿತು. 7 ನಾಟಕೋತ್ಸವ ಮಾಡಬೇಕಂತಕ್ಕಂಥ ಉದ್ದೇಶಿಸಿಕೊಂಡು ರಾಜ್ಯದ ಮಂಡ್ಯದಿಂದ ರಮೇಶ್ ಅವರ ತಂಡಗಳು 3 ನಾಟಕಗಳು ಮಾಡ್ತವೆ. ಸಾಣೇಹಳ್ಳಿ ಶ್ರೀಗಳದು 3 ತಂಡ ನಾಟಕ ಮಾಡ್ತವೆ. ಬೀದರ್ ಜಿಲ್ಲೆಯ ನಮ್ಮ ಸ್ಥಳೀಯ ಸಮುದಾಯ ಕಲಾವಿದರಿಂದ 1 ನಾಟಕ ಪುರುಷಡೆ ಪ್ರಸಂಗ. ವಿವಿಧ ರೀತಿಯ ನಾಟಕಗಳು ನೋಡಕ್ಕೆ ಬರಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಜನಪದ ಕಲಾವಿದರುಗಳಿಂದ ಕಲೆ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ಸಾಹಿತ್ಯ ಉಳಿಬೇಕಾದ್ರೆ ಕಲೆ ಉಳಿದಾಗ ಮಾತ್ರನೇ ಎಲ್ಲ ಉಳಿತು ಅಂತಕ್ಕಂಥ ಮಾತು ಹೇಳ್ತಾ, ಅದಕ್ಕಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಈ ಕಲೆ ಉಳಿಸೋಕ್ಕಾಗೆ ಇವತ್ತು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಅದಕ್ಕಾಗಿ ತಮ್ಮ ಮೂಲಕ ಬೀದರ್ನ ಸಮಸ್ತ ಗ್ರಾಮದಿಂದ, ಓಣಿಯಿಂದ, ನಾಳೆಯಿಂದಲೇ ಮೈಕ್ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥ ಓಣಿಯೆಲ್ಲ ಜನ ಬರ್ತಕ್ಕಂಥ ವ್ಯವಸ್ಥೆ ನಮ್ಮ ಜನಪದ ಕಲಾವಿದರು ಮತ್ತು ವಿವಿಧ ನಮ್ಮ ಎಲ್ಲ ಸಂಘಗಳು ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಬೀದರ್ನ ಸಮಸ್ತ ಜನರು, ಯಾಕಂದರೆ ಮಂಡ್ಯದಿಂದ ಸುಮಾರು 1000 ರೂಪಾಯಿ ಕೊಟ್ಟು ನಾವು ಕರೆಸಿ
ನಮ್ಮ ಸ್ಥಳೀಯವಾಗಿ ಜನ ಬರಲಿಲ್ಲ ಅಂದರೆ ಭಾಳ ನೋವಾಗ್ತದೆ. ಅದಕ್ಕಾಗಿ ಆ ಕಲಾವಿದರಿಗೆ ನಮ್ಮ ಸ್ಥಳೀಯವಾಗಿ ಇರ್ತಕ್ಕಂಥ ದಾನಿಗಳು ಹೋಟೆಲ್ ಮೂಲಕ ಊಟ ಕೊಡ್ತಾ ಇದ್ದಾರೆ. ಕೆಲವು ಹೋಟೆಲ್ ಮಾಲೀಕರು ಕೂಡ ನಾವು ಒಂದು ದಿವಸ ಊಟ ಕೊಡ್ತೀವಿ ಕಲಾವಿದರಿಗೆ. ಯಾಕಂದರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ನಾಡು, ಈ ನಾಡಿನಲ್ಲಿ ಯಾವುದೂ ಕಮ್ಮಿ ಇಲ್ಲ ಅಂತಕ್ಕಂಥದ್ದು. ಇವತ್ತು ಕಲಾವಿದರಿಗೆ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸರ್, ಆ ಕಲಾವಿದರಿಗೆ ಧನ ಸಹಾಯ ಮಾಡಬೇಕಂದ್ರೆ ಕೆಲವರೆಲ್ಲರೂ ವೈಯಕ್ತಿಕವಾಗಿ ಧನ ಸಹಾಯ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಅಬ್ದುಲ್ ಖದೀರ್ ಸರ್ಗೆ ಮನವಿ ಮಾಡಿಕೊಂಡಾಗ ಅವ್ರ ಬಸ್ ಕೂಡ ಕಲಾವಿದರಿಗೆ ಇಡೀ ಪಟ್ಟಣದಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿ ಉಳ್ಕೊಳ್ತಕ್ಕಂಥ ಕೆಲಸ ಕಲಾವಿದರಿಗಾಗಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಬೀದರ್ನ ಜನತೆಗೂ ಭಾಳ ಚಿರುಣಿಯಾಗಿರ್ತೀನಿ. ಜನಪದ ಕಲಾವಿದರ ಬಗ್ಗೆ ಇದೇ ರೀತಿ ನಿರಂತರವಾಗಿ ಕಾರ್ಯಕ್ರಮ ನಡೆಸ್ತಾ ಹೋಗಬೇಕು. ಮತ್ತು ನಾನು ಇನ್ನೊಂದು ವಿನಂತಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ಸುಮಾರು 20 ವರ್ಷಗಳ ಸಂಘ ಸಂಸ್ಥೆಗಳು ಬೀದರ್ನ ಇದ್ದಾವೆ. ಸಂಘ ಸಂಸ್ಥೆ ಕೇವಲ ದುಡ್ಡಿಗಾಗಿ ಸಂಘ ಸಂಸ್ಥೆಗಳಾಗಿರ್ಬಾರ್ದು, ಸರ್ಕಾರದಿಂದ ಬರ್ತಕ್ಕಂಥ ಎಷ್ಟಾದರೂ ಯೋಜನೆ ಬಂದು ನಿಜವಾದ ಕಲಾವಿದರಿಗೆ ಹೋಗಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವಾಗ ಜನಪದ ಕಲಾವಿದರ ಬಳಗ ವತಿಯಿಂದ ನಾಟಕೋತ್ಸವ ಮಾಡ್ತಾ ಇದ್ದೀವಿ. ಅದರಲ್ಲಿ ತತ್ವಪದಗಳು ಕೂಡ ಹಾಡ್ತಕ್ಕಂಥ ಕಲಾವಿದರು ರಾಯಚೂರಿನಿಂದ ಬೆಂಗಳೂರಿನಿಂದ ಬರ್ತಾಯಿದ್ದಾರೆ. ತತ್ವಪದ ಹಾಡು ಹಾಡ್ತಕ್ಕಂಥದ್ದು, ಜನಪದ ಗೀತೆ ಹಾಡ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ನಮ್ಮ ಬಸವರಾಜ್ ಕುಚ್ಚುಪುಡಿ ನೃತ್ಯನೂ ಕೂಡ ಹೊತ್ತಿದೆ. ಮತ್ತು ವಿಶೇಷವಾಗಿ ಇನ್ನೊಬ್ಬರು ಒಬ್ಬ ಒಳ್ಳೆ ಸಂಘಟಕ ಶ್ರೀ ಶ್ರೀನಿವಾಸ್ ಜಿ ಕಪ್ಪಣ್ಣವರಿಗೆ 75 ವರ್ಷ ದರ್ಶಕ ಆಗ್ತಾ ಇದೆ. ಅದಕ್ಕಾಗಿ ಆ ಸಂದರ್ಭದಲ್ಲಿ ನಾಡೋಜ ಬಸವಲಿಂಗಪಟ್ಟ ದೇವರಿಗೆ ಅವರು ಕೂಡ ನಾಡೋಜ ಸಿಕ್ಕಿ ಸಲುವಾಗಿ ಅವರಿಗೆ ಕೂಡ ವಿಶೇಷ ಸನ್ಮಾನ ಮತ್ತು ಶ್ರೀನಿವಾಸ್ ಜಿ ಕಪ್ಪಣ್ಣವರಿಗೆ ಕೂಡ ವಿಶೇಷ ಸನ್ಮಾನ ಮಾಡ್ತಾ ಇದ್ದೀವಿ. 7 ಜನ ಕಲಾವಿದರಿಗೆ ಒಳ್ಳೆ ರೀತಿಯ ಸನ್ಮಾನ ಗೌರವ ಕೂಡ ಕೆಲಸ ಜನಪದ ಕಲಾವಿದರು ಬಳಗ ಮಾಡ್ತಾ ಇದೆ. ಅದಕ್ಕೆ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಸಾಹಿತಿಗಳು ಬಂದು ರಂಗಮಂದಿರದಲ್ಲಿ ನೋಡ್ಬೇಕಂತೇಳಿ. ಇದು ಸಂವಾದತೆ ಇರ್ತಕ್ಕಂಥ ನಾಟಕಗಳು, ಯಾವುದೇ ಆಯುಕ್ತ ಘಟನೆ ಇರತಕ್ಕಂಥ ನಾಟಕಗಳಲ್ಲ. ಅದಕ್ಕೆ ಸಾಣೇಹಳ್ಳಿ ಶ್ರೀಗಳು ಪ್ರತಿ ವರ್ಷ ತಂಡ ಬರ್ತವೆ. ಈ ವರ್ಷ ವಿಶೇಷವಾಗಿ 7 ನಾಟಕಗಳು ಮಾಡ್ತಕ್ಕಂಥ ಛಲ ನಾವು ತೊಟ್ಟಿದ್ದೀವಿ. ಕಾರ್ಯಕ್ರಮ ನಿರಂತರ ನಡೀಲಿ ಅಂತೇಳಿ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊತೇನೆ. ನಾನು ವಿಜಯಕುಮಾರ್ ಸೊನಾರೆ, ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರು ಮತ್ತು ಜನಪದ ಕಲಾವಿದರ ಅಧ್ಯಕ್ಷರಾಗಿ ನಾನು ಮನವಿ ಮಾಡ್ಕೊತೇನೆ. 7 ದಿನಗಳ ಕಾಲ ಏನು ನಾಟಕೋತ್ಸವ ನಡೀತಾ ಇದೆ, ಈ ನಾಟಕೋತ್ಸವದ ನಿಮಿತ್ತ ಪ್ರತಿದಿನ ಒಂದೊಂದು ಬೇರೆ ಬೇರೆ ನಾಟಕ ಇರ್ತದೆ. ಅಷ್ಟೇ ಅಲ್ಲದೇ ಪ್ರತಿದಿನವೂ ಕೂಡ ಬೇರೆ ಬೇರೆ ಅಂತಾರಾಜ್ಯದ ಹಿರಿಯ ಕಲಾವಿದರು, ರಂಗಕರ್ಮಿಗಳು ಮತ್ತು ಸಾಹಿತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಉದಾಹರಣೆಗೆ ಗೋವಾ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಆಗಿರ್ಬೋದು, ಇಂಥ ರಾಜ್ಯಗಳಿಂದ ರಂಗಕರ್ಮಿಗಳನ್ನು, ಹಿರಿಯ ಪತ್ರಕರ್ತರನ್ನು, ಚಿಂತಕರನ್ನು ನಾವು ಆಹ್ವಾನಿಸಿದ್ವಿ. ಅದಕ್ಕಾಗಿ ಮೊದಲನೇ ದಿನ 21ನೇ ತಾರೀಕು ಮೊದಲನೇ ನಾಟಕ ಜತೆಗಿರುವನು ಚಂದಿರ. ಈ ನಾಟಕದ ರಚನೆ ಜಯಂತ್ ಕಾಯ್ಕಿಣಿಯವರು, ನಿರ್ದೇಶನ ಹುಲ್ಗಪ್ಪ ಕಟ್ಟಿಮನಿ, ರಂಗಾಯಣದ ಹಿರಿಯ ಕಲಾವಿದರು. ಅದರ ಜೊತೆಗೇ ಈ ನಾಟಕ ನಡೆಸಿಕೊಡುವವರು ಶಿವಸಂಚಾರ ಸಾಣೇಹಳ್ಳಿ ತಂಡದವರು. 2ನೇ ದಿನ ಅಂದರೆ 22ನೇ ತಾರೀಕು ನಾಟಕ ನಡೀತಾ ಇದೆ ತಾಳಿಯ ತಕರಾರು. ಇದರ ರಚನೆ KN ಸಾಳುಂಕಿ ಅವರು, ನಿರ್ದೇಶನ ಮಾಲ್ತೇಶ್ ಆರ್ ಬಡಿಗೇರು, ಬೆಂಗಳೂರು. ಇದು ಕೂಡ ಸಾಣೇಹಳ್ಳಿ ತಂಡದವರು ನಡೆಸ್ಕೊಡ್ತಾರೆ. 23ನೇ ತಾರೀಕಿನಂದು ನಾಟಕ ನಡೀತಾ ಇದೆ ಕಲ್ಯಾಣದ ಬಾಗಿಲು ಅಂತ. ರಚನೆ ನಟರಾಜ್ ಬೂದಾಳ್, ನಿರ್ದೇಶನ C ಬಸವಲಿಂಗಯ್ಯ, ಮೈಸೂರು. 24ನೇ ತಾರೀಕು ಚೋರ ಚರಣದಾಸ್ ನಾಟಕದ ಹೆಸರು. ರಚನೆ ಹಬೀಬ್ ತನ್ವೀರ್, ನಿರ್ದೇಶನ ಮಂಡ್ಯ ರಮೇಶ್ ಅವರು. ಇದು ನಟನ ಮಂಡ್ಯ ರಮೇಶ್ ಅವರ ತಂಡದವರು ಈ ನಾಟಕವನ್ನು ನಡೆಸ್ಕೊಡ್ತಾರೆ. ಅದಾಗಿ 25ನೇ ತಾರೀಕು ನಾಟಕ ನಡೀತಾ ಇದೆ ಅಡುಗೆ ಮನೆಯಲ್ಲಿ ಒಂದು ಹುಲಿ. ಅಡುಗೆ ಮನೆಯಲ್ಲಿ ಒಂದು ಹುಲಿ, ಇದರ ರಚನೆ B ಸುರೇಶ್ ಅವರು, ನಿರ್ದೇಶನ ಮೇಘಾ ಸಮೀರ್ ಅವರು. ಅದಾದಮೇಲೆ 26ನೇ ತಾರೀಕು ನಾಟಕ ಇದೆ ಬೆತ್ತಲೆ ಅರಸನ ರಾಜ್ಯ ರಹಸ್ಯ ಅಂತ. ಇದರ ರಚನೆ MSK ಪ್ರಭು, ನಿರ್ದೇಶನ ಮಂಡ್ಯ ರಮೇಶ್ ಅವರು. ಕೊನೆಯದಾಗಿ ಬೀದರಿನ ಸಮುದಾಯ ಕಲಾವಿದರಿಂದ ನಾಟಕ ಪುಕ್ಸಟೆ ಪ್ರಸಂಗ. ನಾಟಕದ ರಚನೆ HL ಕೇಶವಮೂರ್ತಿ, ರಚನೆ ಆಗಿದೆ. ಅದೇ ರೀತಿಯಾಗಿ ನಿರ್ದೇಶನ ಸುನಿಲ್ ಕಡ್ಡೆ, ಅಂದರೆ ನಾನೇ ನಿರ್ದೇಶನ ಮಾಡ್ತಾ ಇದ್ದೀನಿ. ನಮ್ಮ ಬೀದರ್ ಸ್ಥಳೀಯ ಸಮುದಾಯ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೇ ಪ್ರತಿದಿನ 7 ದಿನಗಳ ಕಾಲ ಬೇರೆ ಬೇರೆ ಕಲಾವಿದರಿಂದ ತತ್ವ ಪದಗಳ ಒಂದು ಗೀತಗಾಯನ ಇರ್ತದೆ.
ನಾಟಕದ ಪೂರ್ವದಲ್ಲಿ ತತ್ವಪದಕಾರರು ಬಂದು ಆ ಗೀತಗಾಯನ ನಡೆಸ್ಕೊಡ್ತಾರೆ. ಅದಾದಮೇಲೆ ಪ್ರತಿದಿನವೂ ಕೂಡ ಇಬ್ಬರು ಅಲ್ವಾ, ಪ್ರತಿದಿನ ಇಬ್ಬರು ಪ್ರತಿದಿನ ಒಬ್ಬರು ಹಿರಿಯ ರಂಗ ಕಲಾವಿದರು ಅಥವಾ ಹಿರಿಯ ತತ್ವಪದಕಾರರು ಅಥವಾ ಹಿರಿಯ ನಾಟಕಕಾರರು, ಹಿರಿಯ ಜನಪದ ಕಲಾವಿದರನ್ನು ನಾವು ಸನ್ಮಾನ ಈ ಬೀದರ್ ಕಲಾವಿದರ ಬಳಗದ ವತಿಯಿಂದ ಮತ್ತು ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಬೀದರ್ ವತಿಯಿಂದ ನೆರವೇರ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ, ತಾವೆಲ್ಲರೂ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ, ಮಕ್ಕಳೊಂದಿಗೆ ಬಂದು 7 ದಿನಗಳ ಕಾಲ ಈ ನಾಟಕೋತ್ಸವವನ್ನು ವೀಕ್ಷಿಸಿ ಈ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಧನ್ಯವಾದ. ನಮಸ್ಕಾರ.